ಸೊ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ರಾಮಚಂದ್ರ ರಾವ್ಗೆ ಮತ್ತೊಂದು ಶಾಕ್. ಹೇಳಿದ್ನಲ್ಲ, ಮತ್ತೊಂದು ಶಾಕ್ ಅಂದರೆ ಇಲಾಖಾ ತನಿಖೆಗೆ ಈಗ ಆದೇಶವನ್ನು ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರು. IGP ಆಗಿದ್ದಾಗ ಕಚೇರಿಯಲ್ಲಿಯೇ ರಾಸಲೀಲೆ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಇಲಾಖೆ ತನಿಖೆಗೆ ಪೊಲೀಸ್ ಮಹಾನಿರ್ದೇಶಕರು ಆದೇಶವನ್ನು ಕೊಟ್ಟಿದ್ದಾರೆ. ಬಟ್ ಈ ಹಿಂದೆ ನಾನು ಆಗಲೇ ಹೇಳ್ತಾ ಇದ್ದೆ, ಇವ್ರ ಮೇಲೆ ಬೇರೆ ಬೇರೆ ಕೇಸ್ಗಳು ಕೂಡ ಇತ್ತು. ಆವಾಗೆಲ್ಲ ಸರ್ಕಾರದ ಅಥವಾ ಕೆಲವರ ಪ್ರಭಾವಿಗಳ ಕೃಪಾ ಕಟಾಕ್ಷಕ್ಕೆ ಇವರು ಒಳಗಾಗಿದ್ರಾ? ಹಾಗಾದರೆ ಇದು ತೀವ್ರತರವಾದಂತಹ, ಅಂದರೆ ಇಡೀ ರಾಜ್ಯದ ಜನ ಆ ವಿಡಿಯೋ ನೋಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಮುಜುಗರ ಅನ್ನೋ ಕಾರಣಕ್ಕೋಸ್ಕರ ಸಸ್ಪೆನ್ಷನ್. ಬಟ್ ಈ ಹಿಂದೆನೂ ಕೂಡ ಅವ್ರ ಮೇಲೆ ಆರೋಪಗಳಿತ್ತು, ಅವಾಗ ಕ್ರಮ ತಗೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಸರ್ಕಾರಕ್ಕೆ ಮುಜುಗರ ಆಗ್ತಿರಲಿಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈ ಹಿಂದೆ ಕೂಡ ರಾಮಚಂದ್ರ ರಾವ್ ಮೇಲೆ ಗಂಭೀರ ಸ್ವರೂಪದ ಆರೋಪಗಳೇ ಇತ್ತು. ಆದರೆ ಗೊತ್ತಿಲ್ಲ ಸರ್ಕಾರದಲ್ಲಿ ಯಾರ ಕೃಪಾಶೀರ್ವಾದ ಇವ್ರಿಗಿತ್ತೋ ಏನೋ ಬಚಾವಾಗಿದ್ದರು. ಬಟ್ ಅವಾಗೆಲ್ಲ ಈ ಥರದ ಶಿಸ್ತು ಕ್ರಮ ಅಥವಾ ಅಮಾನತು ಏನೂ ಆಗಿರಲಿಲ್ವಾ ಅಂತ? ಹಾಗಾದರೆ ಅರವಿಂದ, DGP ರಾಮಚಂದ್ರ ರಾವ್ ಮೇಲಿನ ಆರೋಪಗಳು ಇದು ಹೊಸದೇನಲ್ಲ, ಇದು ಮೊದಲನೆಯದ್ದು ಏನೂ ಅಲ್ಲ. ಈ ಹಿಂದೆ ಅವರು ಸದರ್ನ್ ರೇಂಜ್ IG ಆಗಿದ್ದಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಬಸ್ಸನ್ನು ದರೋಡೆ ಮಾಡಿಸಿ 3 ಕೋಟಿ ಹಣವನ್ನು ದರೋಡೆ ಮಾಡಿಸಿದಂತಹ ಪ್ರಕರಣ ಕೂಡ ಇವ್ರ ಮೇಲಿತ್ತು. ಆ ಒಂದು ಆರೋಪ ಕೂಡ ಇವ್ರ ಮೇಲಿತ್ತು. ಅದಾದ ಬಳಿಕ ಇದೇ ಬೆಳಗಾವಿ ರೇಂಜ್ IG ಆಗಿದ್ದಂತಹ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಈ ಧರ್ಮರಾಜ ಚಡ್ಚಣ ಅಂತೇಳಿ ಅವರ ಸಹೋದರರನ್ನ ಒಬ್ಬನ ನಕಲಿ ಎನ್ಕೌಂಟರ್ ಮಾಡಿಸ್ತಾರೆ, ಮತ್ತೊಬ್ಬನ ಎದುರು ಗ್ಯಾಂಗ್ ಅಂದರೆ ಈ ಮಹದೇವ್ ಬೈರಗೊಂಡ ಅಂತೇಳಿ ಆ ಭೀಮಾ ತೀರದ ಆ ಒಂದು ರಕ್ತ ಚರಿತ್ರೆಯ ಇತಿಹಾಸ ಏನಿದೆ ಆ ಎದುರು ಗ್ಯಾಂಗ್ಗೆ ಹಿಡಿದುಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಪ್ರಕರಣದಲ್ಲಿ ಆತನನ್ನ ಇವರು ತುಂಡು ತುಂಡಾಗಿ ಕತ್ತರಿಸಿ ಆ ತೊಗರಿ ಫೀಲ್ಡು ಮತ್ತೆ ಭೀಮಾ ನದಿಯ ಉದ್ದಕ್ಕೂ ಕೂಡ ಬಿಸಾಕುವ ಕೆಲಸವನ್ನ ಮಾಡಿರ್ತಾರೆ. ಅಲ್ಲಿ ಈ ಒಂದು ಪ್ರಕರಣದ ಏನಿತ್ತು, ಆ ಪ್ರಕರಣದಲ್ಲಿ CID ತನಿಖೆಗೆ ಹೋದಂತಹ ಸಂದರ್ಭದಲ್ಲಿ ದಿವಂಗತ ಚರಣ್ ರೆಡ್ಡಿ ಅವರು ಏನಿದ್ರು, ಚರಣ್ ರೆಡ್ಡಿ ಅವರು ಈ ರಾಮಚಂದ್ರ ರಾವ್ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಮಟ್ಟಿಗೆ ಕೂಡ ಹೋಗಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ಯಾವ ಕಾರಣಕ್ಕೋಸ್ಕರ ತಡೆಯನ್ನ ಹೊಡ್ತೋ, ಯಾವ ಕಾರಣಕ್ಕೋಸ್ಕರ ಪರ್ಮಿಷನ್ ಅನ್ನ ಕೊಡ್ಲಿಲ್ವೋ ಅರೆಸ್ಟ್ ಮಾಡೋದಕ್ಕೆ ರಾಮಚಂದ್ರ ರಾವ್ ಅವರನ್ನ ಗೊತ್ತಿಲ್ಲ. ಅದಾದ ಬಳಿಕ ಮತ್ತೆ ಇದೀಗ ರನ್ಯಾರಾವ್ ಪ್ರಕರಣದಲ್ಲಿ ಮಗಳನ್ನ ಕರ್ತ್ಕೊಂಡು ಬರೋದಕ್ಕೆ ಅಂತೇಳಿ ಏರ್ಪೋರ್ಟ್ಗೆ ಕಾರನ್ನ ಕಳಿಸಿದಂತಹ, ಸರ್ಕಾರಿ ಕಾರನ್ನ ಕಳಿಸಿದಂತಹ ಆರೋಪ ಕೂಡ ಇವ್ರ ಮೇಲಿದೆ. ಈ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಆಲ್ಮೋಸ್ಟ್ ಒಂದ್ ರೀತಿ ಕ್ಲೀನ್ ಚಿಟ್ ಅನ್ನ ಪಡೆದುಕೊಬಿಟ್ಟಿದ್ದಾರೆ. ಆ ಮಟ್ಟಿಗೆ ಸರ್ಕಾರ ಯಾವ ಮಟ್ಟಿಗೆ ತನಿಖೆಯನ್ನ ನಡೆಸ್ತೋ ಗೊತ್ತಿಲ್ಲ. ಆದ್ರೆ ಇವ್ರ ಮೇಲೆ ಬಂದಂತಹ ಆರೋಪಗಳೇನಿದಾವೆ ಅವ್ಯಾವೂ ಕೂಡ ಸುಳ್ಳಲ್ಲ ಅನ್ನೋದು ಇವತ್ತು ಕೂಡ ಜನರು ಮಾತನಾಡ್ತಿರುವಂತಹದ್ದು. ಆದ್ರೆ ಇದೀಗ ಮತ್ತೆ ಅದೇ ಬೆಳಗಾವಿ ರೇಂಜ್ IG ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಶ್ಲೀಲವಾಗಿ ನಡೆದುಕೊಳ್ಳುವಂತಹದ್ದು, ಮಹಿಳೆಯೊಂದಿಗೆ ಅಲ್ಲಿ ಸರಸ ಸಲ್ಲಾಪವನ್ನ ಯೂನಿಫಾರ್ಮ್ ನಲ್ಲಿ ನಡೆಸ್ತಕ್ಕಂತಹದ್ದು, ಅದು ಕೂಡ ಯೂನಿಫಾರ್ಮ್ ಅನ್ನ ಧರಿಸಿ ಕರ್ತವ್ಯದ ಅವಧಿಯಲ್ಲಿ ಡ್ಯೂಟಿ ಟೈಮ್ ನಲ್ಲಿ ಈ ರೀತಿಯಾಗಿ ಮಾಡುವಂತಹದ್ದು ಎಷ್ಟು ಸರಿ ಅನ್ನೋ ಮಟ್ಟಿಗೆ ಸಹಜವಾಗಿ ಇದೀಗ ಜನರಿಂದ ಆಕ್ಷೇಪಗಳು ವ್ಯಕ್ತವಾಗ್ತಿದೆ. ಹೀಗಾಗಿಯೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಇಲಾಖಾ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಇಲಾಖಾ ತನಿಖೆಯನ್ನ ನಡೆಸಲಾಗುತ್ತೆ. ಯಾವಾಗ ಈ ವಿಡಿಯೋವನ್ನ ಮಾಡಿದ್ದು, ಯಾವ ಅವಧಿಯಲ್ಲಿ ಈ ವಿಡಿಯೋವನ್ನ ಮಾಡಲಾಯಿತು, ಸ್ಟಿಂಗ್ ಅನ್ನ ಮಾಡಿದಂಥವ್ರು ಯಾರು, ಮತ್ತೆ ಅದರಲ್ಲಿ ಇದ್ದಂತಹ ಮಹಿಳೆಯರು ಯಾರು, ಇವೆಲ್ಲವೂ ಕೂಡ ಈ ಒಂದು ಇಲಾಖಾ ತನಿಖೆಯಿಂದ ಹೊರಬರಬೇಕಿದೆ. ಅದ್ರ ಜೊತೆಗೆ ಈ ವಿಡಿಯೋ ಅಸಲಿಯತ್ತು ಅದು AI ವಿಡಿಯೋನಾ ಅಥವಾ ಈ ವಿಡಿಯೋವನ್ನ ಎಡಿಟ್ ಮಾಡಲಾಗಿದ್ಯಾ ಅಥವಾ ನಕಲಿ ವಿಡಿಯೋನಾ ಅಸಲಿ ವಿಡಿಯೋನಾ, ಇದೆಲ್ಲವೂ ಕೂಡ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಆದರೆ ದೂರು ಕೊಡಬೇಕಾದಂತಹ ಸ್ಥಾನದಲ್ಲಿರುವಂತಹ DGP ರಾಮಚಂದ್ರ ರಾವ್ ಇದುವರೆಗೂ ಕೂಡ ದೂರನ್ನ ಕೊಟ್ಟಿಲ್ಲ. ಅವರೇ ಸಮರ್ಥನೆಯನ್ನ ಮಾಡಿಕೊಂಡಂತೆ ಇದು AI ವಿಡಿಯೋ ಅಂತ ಹೇಳಿದ್ದಾರೆ. ಹೀಗಾಗಿ ಅವ್ರು ಬಂದು ದೂರನ್ನ ಕೊಡಬೇಕಾಗಿತ್ತು, ಯಾಕೆ ದೂರನ್ನ ಕೊಟ್ಟಿಲ್ಲ ಅನ್ನೋದು ಸಹಜವಾಗಿಯೇ ಪ್ರಶ್ನೆ ಉದ್ಭವವಾಗ್ತಿದೆ. ಸದ್ಯಕ್ಕಂತೂ ಇದೀಗ ರಾಮಚಂದ್ರ ರಾವ್ ಅವರನ್ನ ತತ್ಕ್ಷಣದಿಂದ ಅಮಾನತು ಮಾಡುವ ಆದೇಶವನ್ನ ಮಾಡಲಾಗಿದೆ. ಇಲಾಖಾ ತನಿಖೆಯ ರಿಪೋರ್ಟ್ನ ಆಧಾರದ ಮೇಲೆ ಡಿಸ್ಮಿಸ್ ಕೂಡ ಮಾಡಬಹುದು ಅನ್ನೋ ಮಟ್ಟಿಗೆ ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ. ಇಲಾಖಾ ತನಿಖೆ ಏನಿದೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅದು ಬರಲಿ, ಅದರ ರಿಪೋರ್ಟ್ ಬರಲಿ, ಆ ಬಳಿಕ ನಿರ್ಧಾರವನ್ನ ಮಾಡಲಾಗುತ್ತೆ ಅನ್ನೋ ಮಟ್ಟಿಗೆ ಇದೀಗ ಗೃಹ ಇಲಾಖೆ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಿದೆ. ಎಲ್ಲೋ ಒಂದ್ ಕಡೆ ಹಿರಿಯ ಅಧಿಕಾರಿ, DGP ಹುದ್ದೆಯಲ್ಲಿರುವಂತಹ ಅಧಿಕಾರಿ ಈ ರೀತಿಯಾಗಿ ನಡೆದುಕೊಂಡಿರುವಂತಹದ್ದು ನಿಜಕ್ಕೂ ಒಂದ್ ರೀತಿ ಗೃಹ ಇಲಾಖೆಗೆ, ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಒಂದ್ ರೀತಿ ಅವಮಾನಕರ ಸಂಗತಿ. ಈ ರೀತಿಯಾಗಿ ನಡೆದುಕೊಳ್ಳುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಮಟ್ಟಿಗೆ ಜನರು ಸಾಕಷ್ಟು ಆಕ್ಷೇಪಗಳನ್ನ, ಟೀಕೆಗಳನ್ನ ಸಹ ಇದೇ ವಿಚಾರವಾಗಿ ಮಾಡ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ವ್ಯಕ್ತಿ ಈಗ ಕೊನೆಯ ಹಂತದಲ್ಲಿ ಇಂಥ ಆರೋಪವನ್ನು ಎದುರಿಸಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಇಲಾಖೆಗೂ ಕೂಡ ಒಂದು ರೀತಿ ಮುಜುಗರದ ವಿಚಾರ.